ಧರ್ಮಸ್ಥಳದ ನಡೀತಾ ಇರುವಂತಹ ಅಸ್ಥಿಪಂಜರ ಶೋಧ ಕಾರ್ಯ ಎಲ್ಲಿವರೆಗೆ ಬಂತು? ತೀವ್ರ ಕುತೂಹಲ ಘಟ್ಟ ತಲುಪಿದೆ. ಶೋಧ ಕಾರ್ಯವನ್ನ ಮುಂದುವರಿಸಲಾಗ್ತಾ ಇದೆ. ನೇತ್ರಾವತಿ ನದಿ ತೀರದ ಬಂಗ್ಲಗುಡ್ಡದಲ್ಲಿ ಎಸ್ಐಟಿ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ. 11A ಪಾಯಿಂಟ್ನಲ್ಲಿ ಶುರುವಾಗಿದೆ ಶೋಧ ಕಾರ್ಯಾಚರಣೆ. ಈ 11A ಅಂತಂದ್ರೆ ಬಂಗ್ಲಗುಡ್ಡದಲ್ಲಿ ಇವರಿಗೆ ಗುರುತಿಸಲಾಗಿರಲಿಲ್ಲ. 11ನೇ ಪಾಯಿಂಟ್ನಲ್ಲಿ ಶೋಧ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲೇನು ಗುಡ್ಡದ ಮೇಲೆ ಕರ್ಕೊಂಡು ಹೋಗಿ ಶೋಧ ನಡೆಸೋದಕ್ಕೆ ಹೇಳ್ತಾರೆ ದೂರುದಾರ. ಆ ಜಾಗವನ್ನ 11A ಅಂತ ಗುರುತಿಸಲಾಗಿದೆ. ಇಡೀ ದಿನ ಅಲ್ಲೇ ಶೋಧವನ್ನ ನಡೆಸುವಂತಹ ಸಾಧ್ಯತೆ ಇದೆ. ಬಂಗ್ಲಗುಡ್ಡದಲ್ಲೇ ಶೋಧ ನಡೆಸುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇಡೀ ದಿನ ಬೇಕಾಗಬಹುದು ಅನ್ನೋದು. ಇವತ್ತು 13ನೇ ಪಾಯಿಂಟ್ನಲ್ಲಿ ಶೋಧ ನಡೆಯುತ್ತೇನೋ ಅಂತ ಹೇಳಲಾಗ್ತಾ ಇತ್ತು. ಆದರೆ ಅದರ ಬದಲಿಗೆ 11A ಅಂದರೆ ಹೊಸತಾಗಿ ಗುರುತಿಸಿರುವಂಥದ್ದು, ಅಲ್ಲೊಂದು ಅಸ್ಥಿಪಂಜರ ಬೇರೆ ಪತ್ತೆ ಆಯ್ತಲ್ಲ ಭೂಮಿಯ ಮೇಲ್ಮೈ ಭಾಗದಲ್ಲೇ, ಆ ಜಾಗದಲ್ಲೇ ಇನ್ನಷ್ಟು ಶವಗಳನ್ನು ಹೂತಿರುವಂಥ ಸಾಧ್ಯತೆ ಇದೆ ಅನ್ನೋ ದೃಷ್ಟಿಯಿಂದ ಅಲ್ಲಿ ಈಗ ಶೋಧ ಕಾರ್ಯಕ್ಕೆ ಮುಂದಾಗ್ತಾ ಇದೆ ಎಸ್ಐಟಿ ತಂಡ. ಇಡೀ ದಿನ ಬಂಗ್ಲಗುಡ್ಡದಲ್ಲಿ ಶೋಧ ನಡೆಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. 100 ಶವಗಳನ್ನು ಹೂತಿಟ್ಟಂತಹ ಈ ಪ್ರಕರಣದಲ್ಲಿ ಈವರೆಗೆ 6ನೇ ಪಾಯಿಂಟ್ ಮತ್ತು ಈ 11A ಪಾಯಿಂಟ್ನಲ್ಲಿ 2 ಅಸ್ಥಿಪಂಜರಗಳು ಲಭ್ಯ ಆಗಿದ್ವು. ಈ 11A ಪಾಯಿಂಟ್ನಲ್ಲೇ ಇನ್ನಷ್ಟು ಸಿಗಬಹುದು ಅನ್ನೋ ವಿಚಾರವನ್ನು ದೂರುದಾರ ಹೇಳಿದಂತಹ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಈಗ ಪರಿಶೀಲನೆ ನಡೆಸೋದಕ್ಕೆ ಶೋಧಕ್ಕೆ ಮುಂದಾಗಿದೆ ತಂಡ. ಬಂಗ್ಲಗುಡ್ಡಕ್ಕೆ ಸಿಬ್ಬಂದಿ ಊಟ ಕೂಡ ತರಿಸ್ಕೊಂಡಿದ್ದಾರೆ. ಅಂದರೆ ಅಲ್ಲೇ ಊಟ ಮಾಡಿ ಅಲ್ಲೇ ಶೋಧವನ್ನು ಮುಂದುವರಿಸ್ತಾರೆ. ಹಾಗಾಗಿ ಇಡೀ ದಿನ ಆಗಬಹುದು ಇಲ್ಲೇ ಶೋಧ ನಡೆಸೋದಕ್ಕೆ ಅನ್ನೋದು ಈಗ ಊಹಿಸಲಾಗ್ತಾ ಇದೆ. 11A ಪಾಯಿಂಟ್ನಲ್ಲೇ ಶುರುವಾಗಿದೆ ಶೋಧ ಕಾರ್ಯಾಚರಣೆ. ಮಧ್ಯ ಲಂಚ್ ಬ್ರೇಕ್ ಕೂಡ ಅಲ್ಲಿಗೆ ಸಿಬ್ಬಂದಿಗೆ ಊಟವನ್ನು ತರಿಸ್ಕೊಂಡಿದೆ ತನಿಖಾ ತಂಡ. ಹಾಗಾಗಿ ಇವತ್ತು ಸಂಜೆವರೆಗೂ ಅಲ್ಲೇ ಶೋಧ ನಡೆಯುವಂತಹ ಸಾಧ್ಯತೆಗಳೇ ಕಂಡು ಬರ್ತಾ ಇದೆ. ಬಹಳ ಕುತೂಹಲದ ಘಟ್ಟ. ಇವತ್ತು ಕೊನೆ ಪಾಯಿಂಟ್ 13ನೇ ಪಾಯಿಂಟ್ನಲ್ಲಿ ಶೋಧ ಆಗತ್ತೆ ಅಂತ ಅನ್ಕೊಳ್ಳಲಾಗಿತ್ತು. ಆದರೆ ಅದಕ್ಕೂ ಮುಂಚೆ ಈ 11A ಪಾಯಿಂಟ್ನಲ್ಲಿ ಶೋಧವನ್ನು ಶುರು ಮಾಡೋದನ್ನು ಗಮನಿಸ್ತಾ ಹೋದರೆ ಇಲ್ಲೇನಾದರೂ ಸಿಗಬಹುದಾ? ಆ ಕುತೂಹಲ ಖಂಡಿತವಾಗ್ಲೂ ಇದೆ. ಇನ್ನು 11A ಬಳಿಕ 13ನೇ ಪಾಯಿಂಟ್ ಅನ್ನ ಶೋಧ ಮಾಡುವ ಸಾಧ್ಯತೆ ಇದೆ. ಸದ್ಯ ಪಾಯಿಂಟ್ 13ಕ್ಕೆ DIG ಅನುಚೇತ್ ಅವರು ಬಂದಿದ್ದಾರೆ. ದೂರುದಾರ ಗುರುತಿಸಿರುವಂತಹ 13ನೇ ಪಾಯಿಂಟ್ ಇದು. 13ನೇ ಪಾಯಿಂಟ್ನಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಭದ್ರತೆಯ ದೃಷ್ಟಿಯಿಂದ ಸುತ್ತಮುತ್ತಲಿನ ಜನರನ್ನ ಏನು ಪೊಲೀಸರು ಖಾಲಿ ಮಾಡಿಸ್ತಾ ಇದ್ದಾರೆ. ಪಾಯಿಂಟ್ 13ರ ಮುಂಭಾಗದ ರಸ್ತೆಗೆ ಬ್ಯಾರಿಕೇಡ್ ಅನ್ನ ಕೂಡ ಹಾಕಲಾಗಿದೆ. ಅನುಚೇತ್ ಅವರು ವಾಪಸ್ ಹೋಗಿದ್ದಾರೆ ಅನ್ನೋ ಮಾಹಿತಿ. 13ನೇ ಪಾಯಿಂಟ್ಗೆ ಭೇಟಿಯನ್ನ ಕೊಟ್ಟು ಪರಿಶೀಲಿಸಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿ ಅಲ್ಲಿನ ಭದ್ರತೆ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ಅನುಚೇತ್ ಅವರು ಇದೀಗ ಸ್ಥಳದಿಂದ ನಿರ್ಗಮಿಸಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಸಿಕ್ಕಿದೆ. 13ನೇ ಪಾಯಿಂಟ್ನಲ್ಲಿ ನಾನು ಹೆಚ್ಚು ಶವಗಳನ್ನು ಹೂತಿದ್ದೀನಿ ಅಂತ ಹೇಳಿ ದೂರುದಾರ ಹೇಳಿರೋದ್ರಿಂದ ಈ ಇಡೀ ಪ್ರಕರಣಕ್ಕೆ 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಶುರುವಾದಂತಹ ಸಂದರ್ಭದಲ್ಲಿ ಬಿಗ್ ಟ್ವಿಸ್ಟ್ ಸಿಗುವ ಸಾಧ್ಯತೆ ಕೂಡ ಇದೆ. ಹೇಗೆ 6ನೇ ಪಾಯಿಂಟ್ನಲ್ಲಿ ಒಂದಷ್ಟು ಅಸ್ಥಿಪಂಜರದ ಕಳೆಬರ ಪತ್ತೆ ಆಯಿತು, ಅದಾದ ನಂತರದಲ್ಲಿ ಒಂದಷ್ಟು ಕುತೂಹಲ ಹೆಚ್ಚಾಗಿತ್ತು. 7, 8, 9, 10, 11, 12ರಲ್ಲೂ ಕೂಡ ಸಿಗಬಹುದು ಅಂತ ಹೇಳಿ. ಅದಾದ ನಂತರದಲ್ಲಿ ಶೋಧ ಮಾಡಿದಂತಹ ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯ ಮೂಳೆಗಳಾಗಲಿ ಅಥವಾ ತಲೆಬುರುಡೆ ಆಗಲಿ ಪತ್ತೆ ಆಗಲಿಲ್ಲ. ಆದರೆ ಗುರುತು ಮಾಡಿದಂತಹ ಬಂಗ್ಲಗುಡ್ಡದ ಸುತ್ತಮುತ್ತ ಮೇಲ್ಮೈ ಭಾಗದಲ್ಲೇ ಅಸ್ಥಿಪಂಜರ ಮೂಳೆಗಳು ಪತ್ತೆಯಾಗಿತ್ತು. ಇದೀಗ 13ನೇ ಪಾಯಿಂಟ್ನತ್ತ ಏನಾದರೂ SIT ಅಧಿಕಾರಿಗಳು ಶೋಧ ಕಾರ್ಯವನ್ನು ಮುಂದುವರಿಸಿದ್ರೆ ಕುತೂಹಲ ಹೆಚ್ಚುವ ಸಾಧ್ಯತೆ ಇದೆ. ಈಗಿರುವಂಥದ್ದು SITಯ ಮತ್ತೊಂದು ಟೀಮ್ ಎಂಟ್ರಿ ಆಗ್ತಾ ಇದೆ. ಧರ್ಮಸ್ಥಳ ಪೊಲೀಸ್ ಠಾಣೆಗೆ SITಯ ಮತ್ತೊಂದು ಟೀಮ್ 2014ರವರೆಗೆ ಕರ್ತವ್ಯ ನಿರ್ವಹಿಸಿದವರ ದಾಖಲೆಯನ್ನ ವಶಕ್ಕೆ ಪಡೆಯಲಾಗ್ತಾ ಇದೆ. 95ರಿಂದ 2014ರವರೆಗೆ ಅಲ್ಲಿ ಕರ್ತವ್ಯದಲ್ಲಿದ್ದಂತಹ ಸಿಬ್ಬಂದಿಯ ದಾಖಲೆಗಳನ್ನ ಪಡ್ಕೊಳ್ಳಲಾಗ್ತಾ ಇದೆ. ಆ ದಾಖಲೆಯನ್ನ ವಶಕ್ಕೆ ಪಡೆದಿದ್ದಾರೆ SIT ಇನ್ಸ್ಪೆಕ್ಟರ್ ಸಂಪತ್. ಧರ್ಮಸ್ಥಳ ಗ್ರಾಮ ಪಂಚಾಯತಿಗೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಅಧಿಕಾರಿಗಳ ವಿವರ ಪಡೆದಿದ್ದಾರೆ SIT ಇನ್ಸ್ಪೆಕ್ಟರ್ ಸಂಪತ್. ಗ್ರಾಮ ಪಂಚಾಯತ್ನಲ್ಲಿ ಕರ್ತವ್ಯ ನಿರ್ವಹಿಸಿದಂತಹ ಅಧಿಕಾರಿಗಳ ವಿವರವನ್ನ ಪಡೆದುಕೊಳ್ಳಲಾಗಿದೆ. ಅಂದರೆ ಆ ಸಂದರ್ಭದಲ್ಲಿ ಹಾಗಿದ್ರೆ ಇಲ್ಲಿ ಹೆಣ ಹೂತಲಾಗಿತ್ತು ಅಂತ ಏನೇ ಆತ ದೂರುದಾರ ಹೇಳ್ತಿದ್ದಾನೆ ಅಂತಂದ್ರೆ ಆ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು ಅಲ್ಲಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳಿರಲಿ ಅಥವಾ ಗ್ರಾಮ ಪಂಚಾಯತಿಯಲ್ಲಿ ಯಾರಿದ್ರು ಅವರ ಬಗ್ಗೆ ದಾಖಲೆಗಳನ್ನು ಸಂಗ್ರಹಿಸಲಾಗ್ತಾ ಇದೆ. ಅಂದರೆ ಕುಲಂಕುಷವಾಗಿ ಇದಕ್ಕೆ ಬಂದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ನಡೆಸೋದಕ್ಕೆ ತನಿಖೆಗೆ ಪೂರಕವಾದಂತಹ ದಾಖಲೆಗಳ ಸಂಗ್ರಹ ಈಗ ನಡೀತಾ ಇದೆ. ಧರ್ಮಸ್ಥಳ ಗ್ರಾಮ ಪಂಚಾಯತಿಗೂ ಕೂಡ ಇನ್ಸ್ಪೆಕ್ಟರ್ ಭೇಟಿ ಕೊಟ್ಟಿದ್ರು. SIT ತಂಡದ ಇನ್ಸ್ಪೆಕ್ಟರ್ ಸಂಪತ್ ಅಧಿಕಾರಿಗಳ ವಿವರವನ್ನು ಪಡ್ಕೊಂಡಿದ್ದಾರೆ. ಏನಾಯಿತು, ಯಾಕಾಯಿತು, ನಿಜಕ್ಕೂ ಕೂಡ ಆಗ ಏನಾದರೂ ಅನ್ಐಡೆಂಟಿಫೈಡ್ ಡೆತ್ಗಳು ಸಂಭವಿಸಿದ್ವಾ, ಅದನ್ನು ಯಾವುದು ಕೂಡ ಪರಿಶೀಲಿಸದೆ ಏನಾದರೂ ಹೂಳಲಾಯ್ತಾ, ಹಾಗಿದ್ರೆ
ಯಾರಿದ್ರು ಆಗ, ಇದೆಲ್ಲದರ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕಬೇಕಾಗತ್ತೆ. ಬಹಳ ಗಂಭೀರವಾದಂತಹ ಆರೋಪ ಇದು ಕೇಳಿ ಬಂದಿರೋದು. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳ ಸಂಗ್ರಹ ಆಗ್ತಾ ಇದೆ. ಒಂದು ಕಡೆ ಆತ ಹೇಳಿದಂತಹ ಜಾಗದಲ್ಲಿ ಅಸ್ಥಿಪಂಜರ ಏನಾದರೂ ಸಿಗುತ್ತಾ ಅನ್ನುವಂಥ ಶೋಧ, ಅದರ ಜೊತೆಗೆ ಪ್ಯಾರಲಲ್ಲಿ ನಡೀತಾ ಇರುವಂಥದ್ದು ಆಗ ಯಾರಿದ್ರು ಅಧಿಕಾರಿಗಳು, ಗ್ರಾಮ ಪಂಚಾಯತಿಯಲ್ಲಿ ಯಾರಿದ್ರು, ಅಲ್ಲೇನಾದರೂ ದಾಖಲೆಗಳಿದೆಯಾ, ಯಾವುದಾದ್ರೂ ಅಪರಿಚಿತ ವ್ಯಕ್ತಿಗಳು ಮೃತಪಟ್ಟಂಥದ್ದು, ಅವರನ್ನ ಇಲ್ಲಿ ಹೂಳೋದಕ್ಕೆ ಹೇಳಿರುವಂಥದ್ದು, ಅವರ ಬಗ್ಗೆ ಏನಾದರೂ ದಾಖಲೆ ಅದಿದೆಯಾ ಅಂತದರ ಸಂಗ್ರಹ ಕೂಡ ನಡೀತಾ ಇದೆ. ಈ ಮಧ್ಯೆ 11A ಪಾಯಿಂಟ್ನಲ್ಲೇನು ಶೋಧ ನಡೀತಾ ಇದೆ ಬಂಗ್ಲಗುಡ್ಡದಲ್ಲಿ. ಅಲ್ಲಿರುವಂತಹ ಅಧಿಕಾರಿಗಳ ತಂಡಕ್ಕೆ, SIT ತಂಡಕ್ಕೆ ಊಟ ತಂದು ಕೊಡ್ತಾ ಇರುವಂತಹ ದೃಶ್ಯ ನೋಡ್ತಾ ಇದೀವಿ. ಅಂದ್ರೆ ಅಲ್ಲಿಗೆ ಊಟ ತರಿಸ್ಕೊಂಡಿದ್ದಾರೆ, ಅಲ್ಲೇ ಶೋಧ ಆರಂಭ ಆಗಿದೆ, ಶೋಧದ ಮಧ್ಯೆ ಬ್ರೇಕ್ ತಗೊಂಡಿದ್ದಾರೆ, ಅಲ್ಲೇ ಊಟ ಮಾಡಿ ಶೋಧವನ್ನ ಮುಂದುವರಿಸ್ತಾರೆ. ಅಂದ್ರೆ ಇವತ್ತಿಡೀ ದಿನ ಸಂಜೆವರೆಗೂ ಕೂಡ 11A ಪಾಯಿಂಟ್ನಲ್ಲಿ ಬಂಗ್ಲಗುಡ್ಡದಲ್ಲಿ ಈಗ ಹೊಸದಾಗಿ ಅದಕ್ಕೆ ಹೆಸರಿಸಲೇನಾಗಿದೆ, ಮುಂಚೆ ಗುರುತಿಸಲಾಗದಂತಹ ಒಂದು ಜಾಗ ಅದು. ಅಲ್ಲೇ ಅಸ್ಥಿಪಂಜರ ಕೂಡ ಪತ್ತೆಯಾಗಿತ್ತು. ದೂರುದಾರ ಆ ಬಂಗ್ಲಗುಡ್ಡ ಏರಿಯಾಗೆ ಕರ್ಕೊಂಡು ಹೋಗಿದ್ದ. ಆ ಸಂದರ್ಭದಲ್ಲಿ ಅಲ್ಲಿ ಆ ಭೂಮಿಯ ಮೇಲ್ಮೈ ಭಾಗದಲ್ಲಿ ಅಸ್ಥಿಪಂಜರ ಪತ್ತೆಯಾಗಿತ್ತು. ಅಲ್ಲೇ ಏನಾದರೂ ಸಿಗಬಹುದಾ ಅಂತ ಮತ್ತೆ ಶೋಧ ಶುರು ಮಾಡಿದ್ದಾರೆ. ಆ ಶೋಧದ ಮಧ್ಯೆ, ಬ್ರೇಕ್ ಮಧ್ಯೆ ಅಲ್ಲೇ ಊಟ ತರಿಸ್ಕೊಂಡು SIT ತಂಡ ಊಟಕ್ಕೆ ಮುಂದಾಗಿದೆ. ಬ್ರೇಕ್ನ ನಂತರ ಮತ್ತೆ ಶೋಧ ಮುಂದುವರಿಯುತ್ತೆ ಆ ಜಾಗದಲ್ಲಿ. ದೃಶ್ಯಗಳು ನೋಡ್ತಾ ಇದ್ದೀವಿ, ಕಾರ್ಯಾಚರಣೆಯ ಚಿತ್ರಣ ಮತ್ತೆ ಅಲ್ಲಿಗೆ SIT ಊಟ ತರಿಸ್ಕೊಂಡಂತಹ ದೃಶ್ಯ ಕೂಡ ಗಮನಿಸ್ತಾ ಇದ್ದೀವಿ. ಬಹಳ ಕ್ರೂಷಿಯಲ್ ಕಾರ್ಯಾಚರಣೆ ಇದು. ಶವ ಹೂತಿಟ್ಟ ಪ್ರಕರಣದಲ್ಲಿ ಈವರೆಗೆ ಅಂತಹದ್ದೇನು ಸಿಕ್ಕಿಲ್ಲ, ಆದರೆ ಇನ್ನೇನಾದರೂ ಸಿಗಬಹುದಾ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಯಾಕಂದ್ರೆ ಇನ್ನು ಶೋಧ ಮುಂದುವರಿತಾ ಇದೆ. ಪ್ರಮುಖವಾಗಿ 13ನೇ ಪಾಯಿಂಟ್, ಅದಕ್ಕೂ ಮುಂಚೆ ಈ 11A ಇಲ್ಲೇನಾದರೂ ಮತ್ತೆ ಲಭ್ಯ ಆಗಬಹುದಾ ಅನ್ನೋದಕ್ಕೆ ಶೋಧ ನಡೆಸಲಾಗ್ತಾ ಇದೆ.